ಯಾರಲ್ಲಿ ಬಾಯಲ್ಲಿ ಯಾರನ್ನು ಕೇಳಿ ಗಾಡಿ ತಗೊಂಡು ಹೋದೆ? ಯಾರನ್ನು ಕೇಳಿ ಗಾಡಿ ತಗೊಂಡು ಹೋದೆ ಅಂದೆ? ಓಹೋ, ದಾರಿಲಿ ಹೋಗ್ತಾ ಇತ್ತು, ತಗೊಂಡು ಹೋದೆ. ಯಾರ ತಾತನ ಮನೆ ಸೊತ್ತು ಅಂತ ತಗೊಂಡು ಹೋದ್ಯಾ? ನಿಮ್ ತಾತನ ಮನೆ ಸೊತ್ತು ಅಂತಲೇ ತಿಳ್ಕೊಂಡು ತಗೊಂಡು ಹೋದೆ ಸಾವುಕಾರ್ರೆ. ಬಿಡ್ತೀನಿ ತಡವಂತಂದು ಲೇ ಹಾಪ, ನಿನ್ನ ಕಣ ಕೇಳ್ತಾ ಇರೋದು. ಹ್ಯಾಗ್ ಮುಟ್ಟಿದೆ ಗಾಡಿನ ಅಂತ ಸಾವುಕಾರ ಕೇಳ್ತಾ ಇದ್ದಾರೆ. ಒಳ್ಳೆ ಮಂಕ ಬಿಡದವರಾಗಿ ನಿಂತು ಬಿಟ್ಟಿದ್ದಾನೆ. ಸಾವುಕಾರ್ರೆ, ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದೆ. ನಿನ್ ಯಾವನ ಕೇಳಿದ್ದು? ಕೇಳ್ತಾ ಇರೋದು ನನ್ನ ಕಣ, ಅಷ್ಟು ಗೊತ್ತಾಗಿಲ್ಲ ನಿನಗೆ? ಅಯ್ಯೋ, ಬೆದ ಮುಂಡೆ ಇದೆ. ಕೇಳು ಭಗವಂತಂದು ಕೇಳು. ಅವತ್ತು ದೇವಸ್ಥಾನದಲ್ಲಿ ದೊಡ್ಡದಾಗಿ ಬುದ್ಧಿ ಹೇಳಿದ್ಯಲ್ಲ, ಈಗ ನೀನು ಮಾಡಿರೋದಕ್ಕೆ ಏನ್ ಹೇಳ್ತಿ? ಸಾವುಕಾರ್ರೆ, ಆ ಸಮಯದಲ್ಲಿ ಒಂದು ಹೆಣ್ಣಿನ ಪ್ರಾಣ ಉಳಿಸಬೇಕಾದ್ ನಮ್ಮ ಕರ್ತವ್ಯ ಆಗಿತ್ತು. ಬೇರೆ ದಾರಿನೇ ಇಲ್ಲದೆ ನಿಮ್ ಗಾಡಿನ ತಗೊಂಡು ಹೋಗ್ಬೇಕಾಯ್ತು ಅಷ್ಟೇ. ಅದು ತಪ್ಪು ತಾನೆ? ಯಾವ್ದು ಪ್ರಾಣ ಉಳಿಸಿದ್ದ? ಅಲ್ಲ, ಗಾಡಿನ ತಗೊಂಡು ಹೋಗಿದ್ದು. ಓಹೋ, ಹೌದು ಹೌದು, ಅದು ನಿಮ್ಮಂಥವ್ರ ಗಾಡಿ ಮುಟ್ಟಿದೆ ನೋಡಿ, ಅದನ್ನ ತಪ್ಪೆ. ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತೀರಿ? ಏನ್ ಮಾಡ್ಬೇಕಾ? 15 ಚಡಿ ಏಟು ತಿನ್ಬೇಕು. ಆಗ್ಬೋದು ಸಾವುಕಾರ್ರೆ, ಆಗ್ಬೋದು. ಏಯ್, ತಗೊಳ ಚಾವಟಿನ. ಪರಿಮೈನಲ್ಲಿದ್ರೆ ಏಟು ಸ್ವಲ್ಪ ಬಲವಾಗಿ ಬೀಳುತ್ತಲ್ವೇ ಸಾವುಕಾರ್ರೆ? ಇಲ್ಲ, ಕುಬ್ಬಿಳಿಯುತ್ತೆ. ನಮ್ಮನ್ನು ಕೆಣಕದವರ ಗತಿ ಏನಾಗುತ್ತೆ ಅಂತ ಗೊತ್ತಾಯ್ತಾ ನಿನಗೆ? ಹಡವ, ಸಾಯೋವರೆಗೂ ಮರಿಬಾರದು ನಿನ್ನ ಮೈ ಮೇಲೆ ಬಿದ್ದಿರೋ ಬಾಸುಂಡೆಗಳನ್ನ. ಜ್ಞಾಪಕ. ಬರೀ ಮೈ ಮೇಲೆ ಬಿದ್ದಿರೋ ಬಾಸುಂಡೆಗಳಾಗಿದ್ರೆ ಮರೆತು ಬಿಡಬಹುದಾಗಿತ್ತು ಸಾವುಕಾರ್ರೆ. ಇದು ಹೃದಯದ ಮೇಲೆ ಬಿದ್ದಿರೋ ಬಾಸುಂಡೆ, ಇದನ್ನ ಮರೆಯೋದಕ್ಕಾಗತ್ತೆಯೇ? ನೀವು ಸ್ವಲ್ಪ ಜ್ಞಾಪಕ ಇಟ್ಕೊಡಿ. ಬರ್ತೀನಿ, ಮತ್ತೆ ನೋಡ್ತೀನಿ ನಿಮ್ಮನ್ನ. ಅತ್ತಿಗೆಮ್ಮ, ಈಗ ಬಂದೇನಪ್ಪ? ಮೆತ್ತಿ ಮಾತಾಡಿ, ಎದ್ದು ಬಿಟ್ರೆ ಬೈತಾಳೆ ಅಮ್ಮ. ಅಣ್ಣನ ಮಲಗ್ಬಿಟ್ನ? ಇಲ್ಲ, ಮಹಾರಾಜ ನೀನು ಹೊತ್ತಿಲ್ದ ಹೊತ್ನಲ್ಲಿ ಬತ್ತೀಯ ಅಂತ ಅವ್ರು ಸಹ ಎದ್ದಿರ್ಬೇಕೇನು? ಏನೋ ಸುಮ್ಮನೆ ಕೇಳಿದೆ. ಬನ್ನಿ, ಹೊಟ್ಟೆ ಹಸಿತಾರೆ, ಊಟ ಬಡಿಸಿ. ಏನಿದು ಬೆನ್ನಿನ ಮೇಲೆ? ಏನಿಲ್ವಲ್ಲ, ಏನಿಲ್ಲ. ಏನೋ ತರ್ಚ್ಕೊಂಡು ಹಾಗಿದೆ. ತರ್ಚ್ಕೊಂಡಿರೋದು? ಹೌದು, ಸ್ವಲ್ಪ ತರ್ಚ್ಕೊಂಡ್ಬಿಟ್ಟಿದೆ. ಎಲ್ಲಿ ನೋಡೋಣ. ದಮ್ಮಯ್ಯ ಅಂತೀನಿ, ನಿಮ್ ದಮ್ಮಯ್ಯ ಅಂತೀನಿ. ಅಮ್ಮ, ಅತ್ತಿಗೆಮ್ಮ, ಅಲ್ಲಿ ಹೇಳ್ತೀನಿ. ಅತ್ತಿಗೆಮ್ಮ, ನಿಮ್ದು ಊಟ ಆಯ್ತಾ? ಮೊದಲು ತರ್ಚ್ಕೊಂಡಿರೋದನ್ನ ನೋಡೋಣ. ಎಲ್ಲಿ? ಅತ್ತಿಗೆಮ್ಮ, ಈ ಮೂಲೆ ಮನೆ ಹತ್ರದಲ್ಲಿ ಮುಳ್ಬೇಲ್ ಇದೆಯಲ್ಲ, ಬರ್ತಾ ಇದ್ದೆ, ಕತ್ಲು ಗೊತ್ತಾಯಿಲ್ಲ, ಮುಗ್ಗುರ್ಸ್ ಬಿದ್ದು ಬಿಟ್ಟೆ. ಯಾವಾಗ ಬಿದ್ರೋ ಇಲ್ವೋ ಮುಳ್ಳೆಲ್ಲ ಪರಿಸ್ಬಿಡ್ತು ಮೈನ. ಈ ಸುಳ್ಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಶರ್ತೆಗೆ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕಿ ಬನ್ನಿ ಅಂದ್ರೆ ತೆಗಿತೀನಿ ತೆಗಿತೀನಿ ತೆಗಿತೀನಿ. ನೋವೇನು ಇಲ್ಲ ಅತ್ತಿಗೆಮ್ಮ, ಮೈಗೆಲ್ಲ ಒಂದಷ್ಟು ಎಣ್ಣೆ ಉಜ್ಕೊಂಡು ಬಿಸಿ ಬಿಸಿಯಾಗಿ ಒಂದಷ್ಟು ನೀರ್ ಯಾಕತ್ತಿಗೆಮ್ಮ? ಅತ್ತಿಗೆಮ್ಮ ಯಾಕೆ? ಅಯ್ಯೋ, ನನ್ನ ಮೈ ಮೇಲೆ ಬರೆಗಳನ್ನು ನೋಡಿ ನಿಮ್ ಕಣ್ಣಲ್ಲಿ ನೀರು ಬಂದ್ಬಿಡ್ತಲ್ಲ.
ನಾಳೆ ಒಂದು ವೇಳೆ ನನಗೆ ಅಪಾಯವೇ ಆಗೋಯ್ತು. ನೀನು ಹೀಗೆಲ್ಲ ಮಾತಾಡಿದ್ರೆ ನನ್ ಕೋಪ ಬರುತ್ತೆ. ಅತ್ತೆ ನನ್ನ ಮೇಲೆ ದೊಡ್ಡ ಜವಾಬ್ದಾರನೆ ವಹಿಸ್ತಿದ್ದಾರೆ. ನಿನಗೆ ಹ್ಯಾಕ್ ಗೊತ್ತಾಗ್ಬೇಕು ನನ್ನ ಸಂಕಟ. ಇದು ಮುಳ್ಳು ತರಿಸಿರೋ ಗಾಯನ ಚೆನ್ನಾಗಿ ಹೊಡೆದು ಬಾಸುಂಡೆ ಬಂದಿದೆ. ನಿಜ ಹೇಳು, ಸುಳ್ಳು ಹೇಳಿದ್ರೆ ನನ್ನ ಮೇಲೆ ಆಣೆ. ಹೇಳ್ತೀನಿ ಅತ್ತಿಯಮ್ಮ. ನಮ್ಮ ಕಿಟ್ಟಪ್ಪನ ಹೆಂಡತಿಗೆ ಹೆರಿಗೆ ನೋವು ಬಂದುಬಿಟ್ಟಿತ್ತು. ತಕ್ಷಣ ಡಾಕ್ಟರ್ನ ಕರ್ಕೊಂಡ್ಬರ್ಬೇಕಾಗಿತ್ತು. ಊರಲ್ಲಿ ನೋಡಿದ್ರೆ ಒಂದು ಗಾಡಿನೂ ಇಲ್ಲ. ಇವತ್ತು ಸಂತೆ ಬೇರೆ, ಏನ್ ಮಾಡೋದು? ಅಷ್ಟ್ರಲ್ಲಿ ಸಾವುಕಾರ ಸಿದ್ದಪ್ಪನ ಗಾಡಿ ಹೋಗ್ತಾ ಇತ್ತು. ಸ್ವಲ್ಪ ಗಾಡಿ ಬೇಕಲ್ಲ ಅಂತ ಕೇಳಿದೆ. ಕೊಡಕ್ ಆಗೋದಿಲ್ಲ ಅಂತ ಹೇಳ್ದವ ನಾಡು. ಅಂಥ ಸಮಯದಲ್ಲಿ ನಾನು ಏನ್ ಮಾಡಬಹುದು? ಏನೋ ಮಾಡಿದೆ, ಗಾಡಿನ ತಗೊಂಡು ಹೋದೆ, ಡಾಕ್ಟರ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದೆ. ಒಟ್ಟಿನಲ್ಲಿ ಆ ಗಾಡಿನ ಮುಟ್ಟಿದ್ದು ನನ್ನ ತಪ್ಪು. ಅದಕ್ಕೋಸ್ಕರ ಸಾವುಕಾರ ಸಿದ್ದಪ್ಪ 15 ಚಡಿ ಏಟುಗಳನ್ನ ನನ್ನ ಬಹುಮಾನವಾಗಿ ಕೊಟ್ಟಿದ್ದಾನೆ. 15 ಚಡಿ ಏಟು? ಸಾವುಕಾರನ ಹೆಸರು ಕೇಳಿದ ತಕ್ಷಣ ಸಿಡಿದು ಬೀಳ್ತಾ ಇದ್ದೆ. ಅವನಷ್ಟೊಂದು ಹೊಡೆಯುವವರೆಗೂ ನೀನ್ ಹೇಗೆ ಸುಮ್ಮನೆ ಇದ್ದೆ? ಎಲ್ಲಿ ಹೋಗಿತ್ತು ನಿನ್ ಪೌರುಷ? ಪೌರುಷ ಇರೋದು ತಪ್ಪಿಗಾಗೋ ಶಿಕ್ಷಣ ಎದುರಿಸೋದಕ್ಕಲ್ಲ ಅತ್ಯಮ್ಮ. ನಮ್ಮಂಥ ಬಡವರ ರಕ್ತನ ಹೀರಿ ತನ್ನ ಬೊಜ್ಜು ಬೆಳೆಸ್ಕೊತಾ ಇದ್ದಾನಲ್ಲ ಸಾವುಕಾರ, ಅವನ ಸೊಕ್ಕನ್ನ ಮುರಿಯೋದಕ್ಕೆ. ಅತ್ಯಮ್ಮ, ಇದುವರೆಗೆ ಭದ್ರನ ಮೈನ ಯಾರೂ ಮುಟ್ಟಿರಲಿಲ್ಲ. ಇವತ್ತ ಆ ಸಾವುಕಾರ ಮುಟ್ಟಿ ಮಲಗಿದ್ದು ಸರ್ಪದ ಹೆಡೆನ ಮೆಟ್ಬಿಟ್ಟಿದ್ದಾನೆ. ಆ ಸರ್ಪ ಹೆಡೆ ಎತ್ತು ಬಿಟ್ಟಿದೆ. ಯಾವ ಘಳಿಗೆಯಲ್ಲಿ ಯಾವ ಕ್ಷಣದಲ್ಲಿ ಹೊಡೆಯುತ್ತೋ ಗೊತ್ತಿಲ್ಲ. ನೋಡ್ತಾ ಇರಿ ಅತ್ಯಮ್ಮ, ನಿಮ್ಮ ವೀರಭದ್ರನ ಪೌರುಷನ ಇನ್ನು ಮೇಲೆ. ನೋಡು, ನಿನಗೆ ಕೈ ಮುಗಿಯುತ್ತೀನಿ. ಈ ರಾತಾಂತನ ಇಲ್ಲಿಗೆ ಮುಗಿಸು. ಇನ್ನು ಮೇಲೆ ಯಾರ ತಂಟಿಗೂ ನೀನು ಹೋಗ್ಕೂಡ್ದು. ಇದಕ್ಕೆಲ್ಲ ನಾನು ಅವಕಾಶ ಕೊಡೋಲ್ಲ. ನನಗೆ ಗೊತ್ತು ಅತ್ಯಮ್ಮ, ನೀವು ಹೀಗೆ ಹೇಳ್ತೀರಿ ಅಂತ. ಅತ್ಯಮ್ಮ, ನಿಮ್ ಮನಸ್ಸಿಗೆ ನೋವಾಗುವಂಥ ಕೆಲಸ ನಾನು ಯಾವುದನ್ನು ಮಾಡೋದಿಲ್ಲ. ಸಂತೋಷ ತಾನೆ? ಈಗಲಾದ್ರೂ ಬರ್ತೀರಾ? ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕ್ತೀರಾ? ನಡೀರಿ. ದುರ್ಗಾ, ಸರಿ ನಡಿಯಪ್ಪ. ಏನಮ್ಮ ಇದು? ಒಳ್ಳೆ ಬಿಚ್ಚೋಲೆ ಗೌರಮ್ಮ ಬಂದಾಗ ಬಂದಿದೆಯಲ್ಲಮ್ಮ. ಏನ್ ಮಾಡ್ಲಿ ಮತ್ತೆ? ನೀನ್ ಹಿಂಗೊಂದೇ ಸಲ ಕೂಗ್ತಿದ್ರೆ. ಸರಿ ಹೋಗಮ್ಮ, ಬೇಗ ಸಿದ್ಧವಾಗಿ ಬಾ, ಹೋಗು. ಅಮ್ಮ, ನೀನು ಹೊರಡದೆ ಇದ್ರೆ ವಾಲ್ಗ ಊದಲ್ಲ, ರಥ ಜರುಗಲ್ಲ. ಸುಮ್ಕಿರ. ಮಹಾಜನರೇ, ಇಲ್ಲಿ ನೆರೆದಿರೋ ನಿಮಗೆಲ್ಲ ನಾನು ಹೇಳಬೇಕಾದಿಷ್ಟೇ. ದೈವ ಭಕ್ತಿ ಮತ್ತು ಧರ್ಮ ಕಾರ್ಯಗಳಲ್ಲಿ ನಮಗಿರೋ ಆಸಕ್ತಿನ ಕಂಡೇ ಆ ಭಗವಂತ ನಮ್ಮನ್ನ ತಲಾಂತರದಿಂದ ಶ್ರೀಮಂತರನ್ನಾಗಿ ಮಾಡಿರೋದು. ಪ್ರತಿ ವರ್ಷ ಈ ರಥೋತ್ಸವನ ಏರ್ಪಡಿಸೋದೆ ನಿಮ್ಮೆಲ್ಲರ ಒಳ್ಳೇದಕ್ಕಾಗಿ. ಈ ಹಳ್ಳಿಲಿ ವಾಸ ಮಾಡೋ ನೀವೆಲ್ಲ ನಮಗೆ ಮಕ್ಕಳಿದ್ದ ಹಾಗೆ, ನಾವು ನಿಮಗೆಲ್ರಿಗೂ ತಂದೆ ಇದ್ದ ಹಾಗೆ. ಮಹಾಜನಗಳೇ, ನಂದು ಒಂದು ಮಾತಿದೆ, ದಯವಿಟ್ಟು ಕೇಳಬೇಕು. ಹೇಳ. ಸ್ವಲ್ಪ ಇರಪ್ಪ, ಹಾರ ಹಾಕ್ತೀನಿ. ಮಹಾಜನಗಳೇ, ನಮ್ಮ ಸಾವುಕಾರ ಸಿದ್ದಪ್ಪನವ್ರು ಹೇಳಿದ್ರು, ನೀವೆಲ್ಲ ನನ್ನ ಮಕ್ಕಳಿದ್ದ ಹಾಗೆ, ನಾನ್ ನಿಮಗೆ ತಂದೆ ಇದ್ದ ಹಾಗೆ ಅಂತ. ಇದ್ಯಾವ ಗ್ರಹಚಾರ ನಮಗೆ? ಬ್ಯಾಡಿ, ನಾವುಗಳಿಗೆ ಮಕ್ಕಳಾಗಿ ಉಳ್ಕೊಳ್ಳುವಂತಹ ಪುಣ್ಯ ಬೇಡ. ಯಾಕೆಂದ್ರೆ ಈ ಮಾತಿನರ್ಥ ಬಹಳ ದೂರ ಎಳ್ಕೊಂಡು ಹೋಗುತ್ತೆ. ಆದ್ರಿಂದ ನಮ್ಮ ತಂದೆ ತಾಯಿಗಳಿಗೆ ನಾವು ಮಕ್ಕಳಾಗಿ ಉಳ್ಕೊಂಡು ಬಿಟ್ರೆ ಸಾಕು. ಏನ್ರಪ್ಪ? ಬಿಕಾರಿ, ಹಳೆ ಬಿಕಾರಿ. ನೋಡಿದ್ರ ಇಂಥ ಹಳೆ ಬಿಕಾರಿಗಳು, ಬೇವರ್ಸಿಗಳು, ಬಿಕನಾಸಿಗಳು, ಪರದೇಸಿಗಳು, ದರ್ಬೇಸಿಗಳು ಇರ್ತಾವಲ್ಲಪ್ಪ, ಸತ್ಕೆಟ್ಟವು. ಅದೇ ದಿಕ್ಕಿಲ್ದವು. ಅಂಥವು ಬೇಕಾದ್ರೆ ಇವ್ರು ಮಕ್ಕಳಾಗಿರ್ಲಿ. ಲೋ ಚಂಡಾಲ, ಯಾರಮ್ಮ? ನಿನ್ನೆ ಕಣೋ. ನನ್ನನ್ನೇನ? ನೀನೆಲ್ಲ ಸಾವುಕಾರನೇ ಅಂತೇನು ಅಂದ್ಕೊಂಡಿದ್ದೆ. ಲೋ ಭಕ್ತ, ಇಳಿಸೋ ಕೆಳಗೆ ಅಮ್ಮ ಓಡ್ ಬರ್ತಾ ಇದ್ದಾಳೆ. ಮನೆ ಹಾಳ ಗುಂಪಿನಲ್ಲಿ ಮರ್ಯಾದೆ ಕಳೆದು. ಲೇ ಬಾ, ಮನೆಗ್ ಬಾ, ಮಾಡಿಸ್ತೀನಿ. ಇರ್ಲಿ ಬಿಡು ಪಾರ್ವತಮ್ಮ,
ನಿಂದಕರು ಇರಬೇಕು ಹಂದಿ ಇದ್ದ ಹಾಗೆ ಅಂತ ದಾಸರೇ ಹೇಳಿದ್ದಾರೆ. ಅರ್ಚಕರೇ, ನಡೀಲಿ ರಥೋತ್ಸವ. ಹಾಗಾದ್ರೂ ಮಾಡಿ ಆ ಹುಳನ ಹೊಸ್ಕಾಕ್ಬೇಕು. ಅಷ್ಟು ಜನಗಳ ಮಧ್ಯೆ ನನ್ನ ಮರ್ಯಾದೆ ಕಳಿಯೋಕೆ ನೋಡೋದ್ನಲ್ಲ, ಅವನಿಗೆ ಎಷ್ಟು ಪೊಗಲಿರ್ಬೇಕು. ಪುಟ್ಟಪ್ಪ ಕೊಡೋ ಕೊಡೋಣ. ಈ ಸಾವುಕಾರ ಸಿದ್ದಪ್ಪನ ಕೆಣಕದವ್ರ ಗತಿ ಏನಾಗುತ್ತೆ ಅನ್ನೋದನ್ನ ಜನ ತಿಳ್ಕೊಳ್ಳಿ. ಇದು ಯಾವ ಕಾಲ ಅಂದ್ರೆ ಎಷ್ಟನೇ ಇಸ್ವಿಯಿಂದ ಸಾವುಕಾರ್ರೆ ಪೊಲೀಸ್ ಇದೆ, ಜೈಲಿದೆ, ಕೋರ್ಟ್ ಇದೆ ಅನ್ನೋದನ್ನ ಮರ್ತ್ಬಿಟ್ರ ನೋಡಿ. ನೀವು ಆ ಭದ್ರನ ಕೊಲೆ ಮಾಡಿದ ಮಾರನೇ ದಿನಾನೇ ಮಾವನ ಮನೆ ಕಂಬಿ ಅಣಿಸ್ಬೇಕಾಗುತ್ತೆ, ನಾನು ಮೈಲಿ ಕಲ್ಲಿ ಅಣಿಸ್ಬೇಕಾಗುತ್ತೆ. ನಾವು ಕೊಲ್ಲಬಾರ್ದು, ಅವನೇ ಹಾಗೆ 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 ನಾಳೆ ಸಾಯ್ಬೇಕು. ನಾನು ಆ ಥರ ಹೇಳ್ಕೊಡ್ತೀನಿ ಬನ್ನಿ. ಬಿಸಿ ಬಿಸಿ ಮೈಸೂರು ಪಾಕ್ ಬೆಳಗಾವಿ ಕೇಸರಿ ಪಕೋಡ, ಬಿಸಿ ಪಕೋಡ. ಮೈಸೂರು ಪಾಕ್ ಬೆಳಗಾವಿ ಕೇಸರಿ ತಿಂಡಿ ಕೊಡಕಯ್ಯ. ತಗೊಳ. ಯಾಕೋ ಕೈ ಅದಕ್ಕೆ ಸಾವುಕಾರ ಸಿದ್ದಪ್ಪ ಅಂತ. ಇತ್ತಗೋ ತಿನ್ನೋಡು, ಹೆಂಗೈತೆ? ತುಂಬಾ ಚೆನ್ನಾಗಿದೆ ಕಯ್ಯ. ಅದಕ್ಕೆ ಈ ತಿಂಡಿಗೆ ಭದ್ರ ಅಂತ ಹೆಸರಿಟ್ಟಿರೋದು. ನೋಡ್ತಾ ನಿಂತಿದೆಯಲ್ಲ ಕಾರ್ತಿಗ್ಯ. ಮೈಸೂರು ಪಾಕ್ ಬೆಳಗಾವಿ ಕೇಸರಿ. ಸುಬ್ಲಕ್ಷ್ಮೋ ಮಾವಯ್ಯ, ಚೆನ್ನಾಗಿದ್ದೀರಾ ಮಾವಯ್ಯ? ಚೆನ್ನಾಗಿರೋನು ಮನೆ ಆಗೋಯ್ತು. ಬೀದಿಗಿಳಿದು ಬಿಟ್ಟ ನನ್ನ ಮಾನ ಮರ್ಯಾದೆ ಕಳಿಯಾಕೆ. ಇವನಿಗೆ ಸಾವುಕಾರ ಬಾಲ ಹಿಡ್ಕೊಂಡು ನಾಯಿ ಹಿಂಗ್ ಬದುಕ್ತಿಲ್ಲ, ಮರ್ಯಾದೆಯಿಂದ ಕಸುಬು ಮಾಡ್ಕೊಂಡು ಜೂರತ್ತಿಂದ ಬದುಕ್ತಾ ಇದ್ದೀವಿ. ಹೇಳೆ ಎಂತ ಬಾಳೋ, ಎಂತ ಬಾಳೋ ಇದು ಬೇಕುಪ್ಪ. ಊರಲ್ಲಿರೋ 4 ಜನ ಕೇಳು, ಯಾರು ಬೇಕುಪ್ಪ? ಹಲ್ಲು ಮುರಿದು ಬಿಟ್ಟೇನು ಅಯೋಗ್ಯ. ಯಾಕೋ ಹುಟ್ಟಿದೆ ನನ್ನ ಮಗನಾಗಿ. ನಿನಗೆ ಬುದ್ಧಿ ಕಲ್ಸೋದಿಕ್ಕೆ. ಸುಬ್ಬಿ, ಮರ್ಯಾದೆಯಿಂದ ಬಂದ್ ದಾರಿ ಹಿಡ್ಕೊಂಡು ಹೋಗ್ತಾನೋ ಇಲ್ಲ ಭದ್ರನ್ ಕೇಳಿ ಇವನ್ಗೊಂದು ಗತಿ ಕಾಣಿಸ್ಬೇಕು. ಹೇಳೆ. ಲೋ ಲೋ, ಆ ಭದ್ರನ್ ಏನೋ ಮಾಡಬಲ್ಲ. ಈ 1 ಕಣ್ಣು 1 ಕಾಯಿ ಕಿತ್ತು ಕೈ ಕೊಡ್ತಾನೆ. ಹಲ್ಲು ಉದುರಿಸ್ತಿ ನೋಡು ಅಯೋಗ್ಯನ್ ತಗೊಂಡು ಬಂದು. ಲೋ ಬರ್ಲೋ, ದಮ್ಮಿದ್ರ ನನ್ನ ಎದುರಿಗೆ ಬರ್ಲೋ. ನಾನೇನ್ ಬಳೆ ತೊಟ್ಕೊಂಡಿಲ್ಲ ಕಣೋ, ಸೀರೆ ಉಟ್ಕೊಂಡಿಲ್ಲ ಕಣೋ. ಲೋ, ಆ ಸಾವುಕಾರ ನನ್ನ ಬಗ್ಲಲ್ಲಿದ್ದಾನೆ ಕಣೋ, ಊರ್ಗೂರೇ ನನ್ನ ಬ್ಯಾಗ್ ನಲ್ಲಿದೆ ಕಣೋ. ಲೋ, ಕಡೆ ಸಾರಿ ಕಣೋ ನಾನು ಹೇಳ್ತಾ ಇರೋದು. ಅವ್ನ್ ಗಂಡ್ಸಾತ್ರ ನನ್ನ ಎದುರಿಗೆ ಬರ್ಲೋ, ಆದದ್ದಾಗೋಗ್ಲಿ ಕಣೋ. ಬರ್ಲೋ, ಬರ್ಲಿ. ಶಾಬಾಷ್ ಶಾಬಾಷ್. ಲೇ ಸುಬ್ಬಿ, ಇವತ್ ನಮ್ಮಪ್ಪ ಗಂಡ್ಸಾಗ್ ಹೋಗಿದ್ದಾನೆ ಕಣೆ. ಅದೇ ಭದ್ರ ಬರ್ತಾವನೆ. ಭದ್ರ ಭದ್ರ, ನಿನ್ನ ಹೆಸರು ಕೇಳಿದ್ರೇನೆ ನಮ್ಮಪ್ಪ ಗಡಗಡ ಗಡಗಡ.